ಸಿಲಿಕಾನ್ ಸಿಟಿ ಬೆಂಗಳೂರಿನ ಬ್ಯಾನರ್ ಗೋಡೌನ್ನಲ್ಲಿ ಅಗ್ನಿ ಅವಘಡ ಕೇಸ್ಗೆ ಸಂಬಂಧಪಟ್ಟ ಹಾಗೆ 50 ಯುವತಿಯರು ಅಪಾಯದಿಂದ ಪಾರಾಗಿದ್ದಾರೆ. ಸಂಭವಿಸಬಹುದಾದಂತಹ ಒಂದು ದೊಡ್ಡ ದುರಂತ ಈಗ ತಪ್ಪಿದೆ. 50 ಯುವತಿಯರು ಅಪಾಯದಿಂದ ಪಾರಾಗಿರೋದು ಸಂಭವಿಸಬಹುದಾದಂತಹ ಒಂದು ದೊಡ್ಡ ದುರಂತ ತಪ್ಪಿದೆ. ಇನ್ನು ಬೆಂಕಿ ಹೊತ್ತಿದ ಬೆನ್ನಲ್ಲೇ ಪಿಜಿಯಿಂದ ಯುವತಿಯರು ಓಡಿ ಹೋಗಿದ್ದಾರೆ. ಪ್ರಾಣ ಲೆಕ್ಕಿಸದೆ ಪಿಜಿಯಿಂದ ಯುವತಿಯರು ಜಂಪ್ ಮಾಡಿದ್ದಾರೆ. ಸಿಸಿ ಕ್ಯಾಮ್ರಾದಲ್ಲಿ ಆ ಭಯಾನಕ ದೃಶ್ಯ ಸೆರೆಯಾಗಿದೆ. ನೋಡಿ, ಈ ಬೆಂಗಳೂರಿನಲ್ಲಿ ಈ ಬ್ಯಾನರು ಫ್ಲೆಕ್ಸಿಗೆ ಸಂಬಂಧಪಟ್ಟಂತಹ ಒಂದು ಗೋಡೌನ್ ಇತ್ತು. ಅಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿತ್ತು. ಆ ಒಂದು ಬೆಂಕಿಯ ಕೆನ್ನಾಲಿಗೆ ಪಕ್ಕದಲ್ಲಿದ್ದಂತಹ ಪಿಜಿಗೂ ಕೂಡ ವ್ಯಾಪಿಸ್ಕೊಂಡಿತ್ತು. ಜೊತೆಗೆ ಅಲ್ಲಿ ಸುತ್ತಮುತ್ತ ಇದ್ದಂತಹ ಮರಗಳು ಕೂಡ ಸುಟ್ಟು ಕರಕಲಾಗಿದ್ವು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಅಲ್ಲಿ ಆ ಗೋಡೌನಿಗೆ ಬೆಂಕಿ ಹೊತ್ಕೊಂಡ ರಭಸಕ್ಕೆ ಆ ಪಿಜಿಗೂ ಅದರದ್ದು ಎಫೆಕ್ಟ್, ಆ ಬೆಂಕಿ ಕೆನ್ನಾಲಿಗೆ ತಾಕ್ತಾ ಇತ್ತು. ಆ ಯುವತಿಯರು ಅಲ್ಲಿ ಹೇಗೆ ಜಂಪಾಗಿ ತಪ್ಪಿಸ್ಕೊಳ್ತಾ ಇದ್ದಾರೆ. ಎಲ್ಲಿ ಸಹಜವಾಗಿ ಈ ಥರ ಒಂದು ಘಟನೆ ನಡೆದಾಗ ಜೀವ ಭಯ ಇದ್ದೇ ಇರ್ತದೆ. ಆ ಜೀವ ಉಳಿದ್ರೆ ಸಾಕಾಗ್ಬಿಟ್ಟಿರ್ತದೆ ಅವರಿಗೆ. ನೋಡಿ ಪಾಪ ಎಲ್ಲ ಎದ್ದೋ ಬಿದ್ನೋ ಅಂತ ಇಲ್ಲಿ ಎದ್ದು ಓಡ್ತಾ ಇದ್ದಾರೆ. 50 ಜನ ಇದ್ದಾರೆ ಅದರಲ್ಲಿ. ಪಿ ಜಿಯಲ್ಲಿದ್ದರು ಯುವತಿಯರು ಎಲ್ಲ. ಅಲ್ಲಿ ಕೆಳಗಡೆ ನೆಗೆದು ಬರ್ತಾ ಇರುವಂಥದ್ದು ಕೂಡ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಕಾಲಿಗೆ ಕೈಗೆ ಏಟಾದರೂ ಪರವಾಗಿಲ್ಲ, ನಮಗೆ ಜೀವ ಉಳಿಬೇಕು. ಯಾಕಂದರೆ ಅಲ್ಲಿ ಪಕ್ಕದಲ್ಲಿ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಬೆಂಕಿಯ ಕೆನ್ನಾಲಿಗೆ ಸಾಕಷ್ಟು ಅದು ಅವಾಂತರಗಳನ್ನು ಸೃಷ್ಟಿಯಾಗುತ್ತೆ ಅನ್ನೋದು ಇವರಿಗೆ ಆಲೋಚನೆಗೆ ಬಂದುಬಿಡ್ತು. ಹಾಗಾಗಿ ಯುವತಿಯರು ಹೇಗಾದರೂ ಮಾಡಿ ಜೀವ ಉಳಿಸ್ಕೋಬೇಕು ಅಂತ ಎಲ್ಲ ಇಲ್ಲಿ ಹೋಗ್ತಾ ಇರೋದು, ಜಂಪ್ ಮಾಡಿ ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 50 ಜನ ಯುವತಿಯರಿದ್ದರು. ಸಿ ಸಿ ಕ್ಯಾಮ್ರಾದಲ್ಲಿ ಆ ಭಯಾನಕ ದೃಶ್ಯ ಸೆರೆಯಾಗಿದೆ. ಹೇಳಿ ಕೇಳಿ ಆ ಗೋಡೌನಲ್ಲಿ ಈ ಸಹಜವಾಗಿ ಈಗ ಕ್ಲಾತ್ಗಳು, ಸಿಂಥೆಟಿಕ್ಸ್ ಕ್ಲಾತು ಎಲ್ಲ ಇರ್ತದೆ. ಆ ಬೆಂಕಿ ಬೇಗ ಅದಕ್ಕೆ ಆಕರ್ಷಣೆ ಆಗ್ತದೆ. ಆ ಸಂದರ್ಭದಲ್ಲಿ ಅದು ಪಿ ಜಿಗೂ ಕೂಡ ಎಫೆಕ್ಟ್ ಆಗಿದೆ. ದೃಶ್ಯಗಳಲ್ಲಿ ನೋಡಿ ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವೆಂಕಟೇಶ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ, ಒಂದು ಕಡೆ ಈಗ ಫ್ಲೆಕ್ಸು ಬ್ಯಾನರ್ ಸಿದ್ಧಪಡಿಸುವಂತಹ ಒಂದು ಗೋಡೌನಿಗೆ ಬೆಂಕಿ ಬಿದ್ದು ಸಾಕಷ್ಟು ಸಮಸ್ಯೆ ಆಗಿದೆ. ಪಕ್ಕದಲ್ಲಿದ್ದಂಥ ಪಿ ಜಿಗೂ ಕೂಡ ಅಲ್ಲಿ ಸಮಸ್ಯೆಯಾಗಿ ಯುವತಿಯರೆಲ್ಲ ಅಲ್ಲಿ ಪಾಪ ಪ್ರಾಣ ಭಯದಿಂದ ಓಡೋದ್ರು. ಏನಿದೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ಭಾನುವಾರ ಮಧ್ಯರಾತ್ರಿ ಒಂದು 12:30 ಸುಮಾರಿಗೆ ನಂದಿನಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು LED ಗೋಡನ್ನಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟಿಂದ ಅಗ್ನಿ ದುರಂತ ಸಂಭವಿಸುತ್ತೆ. ಅದರಲ್ಲಿ ಪರಿಣಾಮವಾಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಈ LED ಫ್ಲೆಕ್ಸ್ಗಳು ಸೇರಿದಂತೆ ಮಷೀನ್ಗಳು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುತ್ತೆ. ಅಕ್ಕಪಕ್ಕದ ಮನೆಗಳಿಗೂ ಕೂಡ ಈ ಬೆಂಕಿ ಆವರಿಸಿಕೊಂಡಿರುತ್ತೆ. ಈ ಒಂದು ದುರ್ಘಟನೆಯಲ್ಲಿ ಒಂದು ಬುಲೆರೋ ವಾಹನ ಮತ್ತು 2 ಬೈಕ್ಗಳು ಸೇರಿದಂತೆ ಕೆಲವೊಂದು ವಸ್ತುಗಳು ಕೂಡ ಸುಟ್ಟು ಕರಕಲಾಗಿರುತ್ತೆ. ಇನ್ನು ಈ ಒಂದು ಘಟನೆ ಸಂಭವಿಸಿರುವಂತಹ ಜಾಗದಿಂದ ಪಕ್ಕದಲ್ಲಿ ಹೊಂದಿಕೊಂಡಿರುವಂಥ ಒಂದು ಪಿ ಜಿ ಕೂಡ ಇರುತ್ತೆ. ಮಧು ಎಂಬುವಂಥವರು ಕೂಡ ಈ ಒಂದು ಪಿ ಜಿಯನ್ನು ನಡೆಸ್ತಾ ಇರ್ತಾರೆ. ಆ ಪಿ ಜಿಯಲ್ಲಿ ಸುಮಾರು 50ರಿಂದ 60 ಜನ ಯುವತಿಯರು ಕೂಡ ಇರ್ತಾರೆ. ಈ ಬೆಂಕಿಯ ಒಂದು ಕೆನ್ನಾಲಿಗೆ ಪಿ ಜಿಗೂ ಕೂಡ ಆವರಿಸಿಕೊಂಡ ಹಿನ್ನೆಲೆಯಲ್ಲಿ ಒಳಗಡೆ ಇದ್ದಂಥವರಿಗೂ ಕೂಡ ಅದರ ಶಾಖ ತಟ್ಟುತ್ತೆ. ಅದನ್ನು ಹೇಗಾದರೂ ಮಾಡಿ ಜೀವ ಉಳಿಸ್ಕೊಳ್ಬೇಕು ಅಂತ ಹೇಳಿ 4 ಅಂತಸ್ತಿನ ಕಟ್ಟಡದಿಂದ ಕೂಡ ಸ್ಟೇರ್ ಕೇಸ್ ಮೂಲಕ ಹೊರಗಡೆ ಬಂದು ಫಸ್ಟ್ ಫ್ಲೋರಿಂದ ಜಿಗಿಯುವಂಥ ಕೆಲಸವನ್ನು ಮಾಡ್ತಾರೆ. ಇದರಿಂದಾಗಿ ಯಾವುದೇ ರೀತಿಯಾದಂಥ ಒಂದು ಅಪಾಯ ಕೂಡ ಆಗಿರಲ್ಲ. ಅಂದರೆ ಅವರು ಜಿಗಿದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದ್ದನ್ನು ಹೊರತುಪಡಿಸಿದರೆ ಯಾವುದೇ ರೀತಿಯಾದಂಥ ಒಂದು ಅನಾಹುತ ಆಗಿಲ್ಲ. ಒಂದು ವೇಳೆ ಈ ಬೆಂಕಿಯ ಕೆನ್ನಾಲಿಗೆ ಇಡೀ ಪಿ ಜಿಗೆ ಆವರಿಸ್ಕೊಂಡಿದ್ರೆ, ದಟ್ಟವಾದ ಹೊಗೆ ಆವರಿಸ್ಕೊಂಡಿದ್ರೆ ಅವರು ಯಾವ ರೀತಿಯಾಗಿ ಹೊರಗಡೆ ಬರಬೇಕು ಅನ್ನೋದಕ್ಕೆ ದಾರಿ ಕಾಣದೇ ಇದ್ದಿದ್ರೆ ದೊಡ್ಡ ದುರಂತ ಒಂದು ಸಂಭವಿಸ್ತಾ ಇತ್ತು. ಸೊ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಒಂದು ದುರ್ಘಟನೆ ಸಂಭವಿಸಿಲ್ಲ. ಕೇವಲ ಈ ಬೆಂಕಿಯಿಂದ ಆ ಪಿ ಜಿಯಲ್ಲಿ ಇದ್ದಂಥ ಕೆಲವು ವಸ್ತುಗಳು ಮತ್ತು ಅಕ್ಕಪಕ್ಕದ ಮನೆಗಳು ಸೇರಿದಂತೆ ಕೆಲವು ವೆಹಿಕಲ್ಗಳು ಕೂಡ ಸುಟ್ಟು ಭಸ್ಮವಾಗಿರುವಂತಹದ್ದು. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದ್ದು, ಸೊ ಬೆಂಕಿಯನ್ನು ನಂದಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಯಶಸ್ವಿಯಾಗಿದ್ದಾರೆ. ಅಂದರೆ ಭಾನುವಾರ ರಾತ್ರಿ ಸಂಭವಿಸಿರುವಂಥ ಈ ಒಂದು ದುರ್ಘಟನೆ ಸದ್ಯ ಪಿ ಜಿಯಲ್ಲಿದ್ದಂಥ ಯುವತಿಯರು ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಕೆಳಗಡೆ ಜಿಗಿದು ಹೊರಗಡೆ ಹೊರಡು ಬಂದಿದ್ದಾರೆ. ಆದರೆ ಅಲ್ಲಿದ್ದಂಥ ಕೆಲವು ವಸ್ತುಗಳು ಕೂಡ ಈಗ ಸುಟ್ಟು ಭಸ್ಮವಾಗಿರುವಂತಹದ್ದು. ಪರ್ಯಾಯವಾಗಿ ಅವರಿಗೆ ಬೇರೆ ಒಂದು ಸ್ಥಳವನ್ನು ಕಲ್ಪಿಸಿಕೊಡುವಂತಹ ಕೂಡ ಅವರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದೇ ಈಗ ಎಕ್ಸಾಕ್ಟ್ ಆಗಿ ಏನು ರೀಸನ್ ಅನ್ನೋದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಲಾಗ್ತಾ ಇದೆ. ಆದರೆ ಯಾವ ಒಂದು ಕಾರಣಕ್ಕೆ ಈ ರೀತಿಯಾಗಿ ಆಗಿದೆ ಅನ್ನೋದು ಕೂಡ ನೋಡಬೇಕಾಗಿರುವಂಥದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.